ಪೈಥಾನ್ ಡಿಕ್ಷನರೀಸ್ ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಬಟ್ ಒನ್ಸ್ ನೀವು ಡಿಕ್ಷನರೀಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಜೇಸಾನ್ ಡೇಟಾ, APIs, AIQL, ಬ್ಯಾಕ್ ಅಂಡ್ ಡೆವಲಪ್ಮೆಂಟ್ ಎಲ್ಲ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಡಿಕ್ಷನರೀಸ್ ಅಂದ್ರೆ ಏನು, ಕೀ ವ್ಯಾಲ್ಯೂಸ್ ಪೇರ್ ಅಂದ್ರೆ ಏನು, ದೆನ್ ದ ಫಂಕ್ಷನ್ಸ್ ಲೈಕ್ ಗೆಟ್, ಕೀ ವ್ಯಾಲ್ಯೂಸ್, ಅಪ್ಡೇಟ್, ಪಾಪ್ ಅಂಡ್ ರಿಯಲ್ ವರ್ಡ್ ಎಕ್ಸಾಂಪಲ್, ಕಾಮನ್ ಮಿಸ್ಟೇಕ್ಸ್. ಇಂಟರ್ವ್ಯೂ ಅಲ್ಲಿ ಈ ಡಿಕ್ಷನರೀಸ್ ಬಗ್ಗೆ ಕ್ವಶನ್ ಕೇಳಿದ್ರೆ ಒನ್ ಶಾರ್ಟ್ ರಿವಿಷನ್ ಹೇಗೆ ಮಾಡಬೇಕು ವಿತ್ ರಿಯಲ್ ವರ್ಡ್ ಎಕ್ಸಾಂಪಲ್ಸ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿತೌಟ್ ಸ್ಕಿಪ್ಪಿಂಗ್ ಡಿಕ್ಷನರೀಸ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ, ಫ್ರಮ್ ಝೀರೋ ಟು ಹೀರೋ ಮಾಸ್ಟರ್ ಆಗ್ತೀರಾ. ಬೇಸಿಕಲಿ ಡಿಕ್ಷನರಿ ಅಂದ್ರೆ ಏನು, ಡಿಕ್ಷನರಿ ಇಸ್ ದಿ ಕಲೆಕ್ಷನ್ ಆಫ್ ಕೀ ಅಂಡ್ ವ್ಯಾಲ್ಯೂ ಪೇರ್ ಕಾಂಬಿನೇಷನ್ ನ ಡಿಕ್ಷನರೀಸ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಡಿಕ್ಷನರೀಸ್ ಕೀ ವ್ಯಾಲ್ಯೂ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ದಿ ಡಿಕ್ಷನರಿ. ಕೀ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೀಸ್ ಆಲ್ ಆರ್ ಕೀಸ್ ಅಂಡ್ ದೀಸ್ ಆಲ್ ಆರ್ ವ್ಯಾಲ್ಯೂಸ್. ಇನ್ನೊಂದು ಅನಾಲಜಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕಾಂಟ್ಯಾಕ್ಟ್ ಬುಕ್ ಅಲ್ಲಿ ಹೇಗೆ ಫೋನ್ ನಂಬರ್ ಸೇವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೇಮ್, ಭರತ್ ಅಂಡ್ ಫೋನ್ ನಂಬರ್ ಲೈಕ್ ದಿಸ್ ಅಲ್ವಾ. ನೇಮ್ ಅಲ್ಲಿ ಫೋನ್ ನಂಬರ್ ಸ್ಟೋರ್ ಮಾಡಿದ್ರೆ, ಈಗ ನೇಮ್ ಆಕ್ಸೆಸ್ ಮಾಡಿದ್ರೆ ಫೋನ್ ನಂಬರ್ ಆಟೋಮೆಟಿಕಲಿ ಡಯಲ್ ಆಗುತ್ತೆ. ಅದೇ ರೀತಿ ದಿಸ್ ನೇಮ್ ಇಸ್ ದಿ ಕೀ ಅಂಡ್ ನಂಬರ್ ಇಸ್ ದಿ ವ್ಯಾಲ್ಯೂ. ಕೀ ವ್ಯಾಲ್ಯೂ ಪೇರ್ ನ ಡಿಕ್ಷನರಿ ಅಂತ ಕರೀತಾರೆ. ಈಗ ಅರ್ಥ ಆಯ್ತು ಅನ್ಕೊಂತೀನಿ ಡಿಕ್ಷನರಿ ಆಕ್ಚುಯಲ್ ಮೀನಿಂಗು. ದೆನ್ ಈ ಕೀ ವ್ಯಾಲ್ಯೂಸ್ ಇರುತ್ತಲ್ಲ, ಈ ಕೀ ವ್ಯಾಲ್ಯೂಸ್ ನೋ ಡೂಪ್ಲಿಕೇಟ್ ವ್ಯಾಲ್ಯೂಸ್, ನೋ ಡೂಪ್ಲಿಕೇಟ್ ವ್ಯಾಲ್ಯೂಸ್. ದೆನ್ ಇಟ್ ಮಸ್ಟ್ ಬಿ ದಿ ಟೈಪ್ ಆಫ್ ಸ್ಟ್ರಿಂಗ್, ನಂಬರ್ ಅಂಡ್ ದ ಟಪಲ್. ದೆನ್ ವ್ಯಾಲ್ಯೂಸ್ ಇರುತ್ತಲ್ಲ, ಇದು ಎನಿ ಡೇಟಾ ಟೈಪ್ಸ್ ಆಗ್ಬೋದು, ಎನಿ ಡೇಟಾ ಟೈಪ್ಸ್ ನ ಸಪೋರ್ಟ್ ಮಾಡುತ್ತೆ. ದೆನ್ ಡಿಕ್ಷನರೀಸ್ ನ ಎಲ್ಲ ಯೂಸ್ ಮಾಡ್ತೀರಾ ಅಂತ ಐ ಆಲ್ರೆಡಿ ಮೆನ್ಷನ್, ಜೇಸಾನ್ಸ್ ಅಲ್ಲಿ ಅಂಡ್ ಮಷಿನ್ ಲರ್ನಿಂಗ್ ಅಲ್ಲಿ, ಡೆವಲಪ್ಮೆಂಟ್ ಅಲ್ಲಿ, ಡೇಟಾ ಬೇಸ್ ಅಲ್ಲಿ ಎವ್ರಿವೇರ್ ಯೂಸ್ ಮಾಡ್ತೀವಿ ಡಿಕ್ಷನರೀಸ್ ನ. Then think of the dictionary as a real word dictionary. You search the key to get its value. For example, ನೀವು hallucination ಅಂತ ಮೀನಿಂಗ್ ಸರ್ಚ್ ಮಾಡಬೇಕು ಅಂದ್ರೆ then you go for H, then you L, then you like that. Then ಡಿಕ್ಷನರೀಸ್ ಈ ವ್ಯಾಲ್ಯೂ ಒಂದೊಂದೇ ವ್ಯಾಲ್ಯೂ ಸರ್ಚ್ ಮಾಡ್ಕೊಂತ ಹೋಗ್ತೀರಾ. ಅದನ್ನ ಕನ್ನಡದಲ್ಲಿ ನೀವು ಡಿಕ್ಷನರೀಸ್ಗೆ ಅರ್ಥ ತಿಳ್ಕೊಳ್ಳೋಕೆ ದೆನ್ ಭ್ರಮೆ ಅಂತ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಹೆಚ್ಗೆ ಒಂದೊಂದು ಹೆಚ್ಗೆ ಒಂದು ALUCATION ಅಂತ ಅಂದ್ರೆ ಫುಲ್ ಮೀನಿಂಗ್ ಸರ್ಚ್ ಮಾಡ್ಕೊಳ್ಳೋದಕ್ಕೆ ಡಿಕ್ಷನರೀಸ್ ಅನ್ನೋ ಕೀನ ಸರ್ಚ್ ಮಾಡಿದ್ರೆ ಅದರಲ್ಲಿರೋ ವ್ಯಾಲ್ಯೂ ಆಟೋಮೆಟಿಕಲಿ ಗೊತ್ತಾಗುತ್ತೆ. Creating dictionaries in Python. Dictionaries are created using the flower brackets or the curly brackets. Each item has a key value pair. Each item has a key value pair which is separated by the colon, and each key value pair, one after the another, is separated by the columns. These values can be any data type. It may be string, integer, boolean, float, any type. And keys must be unique keys. Then immutable. Immutable meaning means once it's created, it cannot be altered. Then unique. There is no another key in the name of brand. There is no another key in the name of electric, like that. Once it's created, it cannot be touched. After the creation of the dictionary, we have to access, right? For accessing, we have two different methods. One is access, it's using the corresponding key and the value, and one is using built-in method called get method. For example, I want the brand name. The name of the dictionary is car. Then the value is brand, right? Brand within a quote. Then print function. Print function, it will print what's the key value of brand. Tesla, right? It will print a Tesla. Same brand name, I'm using the inbuilt method called get method. For example, car, name of the dictionary dot get, what's that brand, right? Yeah. Then using print function, it will print the again Tesla also. Using two different methods to avoid the key value error. Using the get method is more sufficient than using the directly the key value like that. And another most important points ಅಂದ್ರೆ ಇಲ್ಲಿ ಇರುವಂತ ಕೀಸ್ ಅಂಡ್ ವ್ಯಾಲ್ಯೂಸ್ ನ ಮಾತ್ರ ಪ್ರಿಂಟ್ ಮಾಡುತ್ತೆ. ಇಫ್ ಅನ್ಡಿಫೈನ್ಡ್ ಕೀ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ನೀವು ಏನಾದ್ರು ಸರ್ಚ್ ಮಾಡ್ಕೋದ್ರೆ ಇಟ್ ಶೋಸ್ ಕೀ ವ್ಯಾಲ್ಯೂ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ. ಯೂಸಿಂಗ್ ಕೀ and using get method it prints if there exists. If the key values does not exist, then it prints like data not found or key value error like that. And also remember, most important, whichever the case, like accessing the values using the key, for example brand and the brand are different. Why it is different? Key values are case sensitive. Then big letter B and the small letter B are reading in the Python are very different way. So it again shows that key value error like that. Case sensitives na clear ಆಗಿ ಅಬ್ಸರ್ವ್ ಮಾಡ್ಕೊಂಡು ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡಿ. ದೆನ್ ಪ್ರೋ ಟಿಪ್ ಅಂದ್ರೆ ಆಲ್ವೇಸ್ ಚೆಕ್ ಬಿಫೋರ್ ಆಕ್ಸೆಸಿಂಗ್ ಟು ಮೇಕ್ ಯುವರ್ ಕೋಡ್ ಎರರ್ ಫ್ರೀ. ಯಾಕೆಂದ್ರೆ ಈ ಮಿಸ್ಟೇಕ್ಸ್ ಮಾಡ್ತೀವಲ್ಲ ಕೀ ವ್ಯಾಲ್ಯೂ ಪೇರ್ ಅಲ್ಲಿ, ಕೇಸ್ ಸೆನ್ಸಿಟಿವ್ಸ್ ಯೂಸ್ ಮಾಡ್ತೀವಿ. ದೆನ್ ಮೋರ್ ಸಫಿಷಿಯಂಟ್ ಮೆಥಡ್ ಯೂಸಿಂಗ್ ಗೆಟ್ ಮೆಥಡ್ ರಾದರ್ ದನ್ ಯೂಸಿಂಗ್ ಕೀ. ಯಾಕೆಂದ್ರೆ ಕೀ ಅಲ್ಲಿ ಕೇಸ್ ಸೆನ್ಸಿಟಿವ್ ಯೂಸ್ ಮಾಡ್ತೀವಿ. ರಾಂಗ್ ಕೀ ನೇಮ್ ನ ಆಡ್ ಮಾಡಬೇಕಾದ್ರೆ ಸಮ್ ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದ್ರೂ ಆಗಲ್ಲ. ಬಟ್ ಗೆಟ್ ಮೆಥಡ್ ಅಲ್ಲಿ ಓನ್ಲಿ ನಿಮಗೆ ಫಂಕ್ಷನ್ಸ್ ಆಫ್ ದ ಡಿಕ್ಷನರಿ ಸಿಕ್ಕಿದ್ರೆ ಸಾಕು, ಈಸಿಯಾಗಿ ಆಕ್ಸೆಸ್ ಮಾಡಬಹುದು, ರೈಟ್? ರಿಯಲ್ ವರ್ಡ್ ಎಕ್ಸಾಂಪಲ್ಸ್ ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ನೋಡಬೇಕು. ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಅಲ್ಲಿ ನನ್ನ ಪ್ರೊಫೈಲ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನನ್ನ ಯೂಸರ್ ನೇಮ್ ಏನು, ಪಾಸ್ವರ್ಡ್ ಏನು, ನನ್ನ ವೆರಿಫೈಡ್ ಅಕೌಂಟ್ ಅಥವಾ ನಾನು ಎಷ್ಟು ಪೋಸ್ಟ್ ಮಾಡಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ನ ಡಿಕ್ಷನರಿ ಯೂಸ್ ಮಾಡ್ಕೊಂಡು ಡೇಟಾನ ಸ್ಟೋರ್ ಮಾಡಿರ್ತೀವಿ. ದೆನ್ ಡೇಟಾ ಬೇಸ್ ಅಲ್ಲಿ ಮೇನ್ಲಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ರೆಕಾರ್ಡ್, ಫಾರ್ ಎಕ್ಸಾಂಪಲ್ ಭರತ್ ಸ್ಟೂಡೆಂಟ್ ರೆಕಾರ್ಡ್ ಅಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ ಇಂಡಿವಿಜುವಲ್ ಸಬ್ಜೆಕ್ಟ್ ಮಾರ್ಕ್ಸ್ ನ ಸ್ಟೋರ್ ಮಾಡಿರ್ತೀನಿ ಲೈಕ್ ದಿಸ್. ಅಂದ್ರೆ ಫಾರ್ ಇಂಡಿವಿಜುವಲ್ ಸ್ಟೂಡೆಂಟ್ ಇಂಡಿವಿಜುವಲ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋದಕ್ಕೆ ಡಿಕ್ಷನರೀಸ್ ನ ಯೂಸ್ ಮಾಡ್ತೀವಿ. ಯೂಸರ್ ಪ್ರೊಫೈಲ್ ಕ್ರಿಯೇಷನ್ ಫಾರ್ ಈಚ್ ಯೂಸರ್ ಲಾಗಿನ್ ಕ್ರೆಡೆನ್ಷಿಯಲ್ ನ ಕ್ರಿಯೇಟ್ ಮಾಡಿರ್ತೀವಿ. ದೆನ್ ಸೆಟ್ಟಿಂಗ್ಸ್ ಅಲ್ಲಿ ಸೆಟ್ಟಿಂಗ್ಸ್ ನೇಮ್ ಅಂಡ್ ದಿ ಆಪರೇಷನ್ಸ್ ಬಿಹೈಂಡ್ ದಟ್. ದೆನ್ AML ಪ್ರಾಜೆಕ್ಟ್ಸ್ ಅಂದ್ರೆ ನಾನು ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡಿದ್ದೀನಿ. ರಿಯಲ್ ಟೈಮ್ ಫೇಶಿಯಲ್ ಸೆಂಟಿಮೆಂಟಲ್ ಅನಾಲಿಸಿಸ್ ಪ್ರಾಜೆಕ್ಟ್ ಅಲ್ಲಿ ಎಮೋಷನ್ಸ್ ನ ಅನಲೈಸ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಸ್ಯಾಡ್ ಫೇಸ್ ಗೆ ಸ್ಟೋರ್ ಮಾಡಿರ್ತೀವಿ. ಸ್ಯಾಡ್, ಸ್ಮೈಲಿ, ಡಿಸ್ಗಸ್ಟ್, ಈ ತರ ಫೀಲಿಂಗ್ಸ್ ಗೆ ಸ್ಕೋರ್ ಅಂತಂದ್ರೆ 10, 8, 9 ಅಂತ ಸ್ಕೋರ್ ವಿತ್
ಫ್ರೇಮ್ಸ್ ಫೋಟೋಸ್ನ ಟ್ರೈನ್ ಮಾಡಿದ್ದೀನಿ. ಆ ಪರ್ಟಿಕ್ಯುಲರ್ ಫೋಟೋಗೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಟ್ರೈನ್ ಮಾಡಿದ್ದೀನಿ. ಲೈಕ್ ನೇಮ್ ಆಫ್ ದಿ ಫೋಟೋ ಅಂಡ್ ವ್ಯಾಲ್ಯೂಸ್ ಲೈಕ್ ದಿಸ್. ಅಂದ್ರೆ ಎಐಗೆ ಅರ್ಥ ಮಾಡಿಸೋದಕ್ಕೆ ಈ ಫೋಟೋ ಸ್ಯಾಡ್ ಆರ್ ಹ್ಯಾಪಿ ಲೈಕ್ ದಟ್. ಅಂದ್ರೆ ಆ ವ್ಯಾಲ್ಯೂಸ್ನೆಲ್ಲ ನಾನು ಡಿಕ್ಷನರಿಯಲ್ಲಿ ಸ್ಟೋರ್ ಮಾಡ್ತಾ ಎಐಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ದೆನ್ ವೆಬ್ ಆಪ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ವೆಬ್ ಆಪ್ಸ್ ಅಲ್ಲಿ ಮೇನ್ಲಿ ಜಾವಾಸ್ಕ್ರಿಪ್ಟ್ ಅಪ್ಲಿಕೇಶನ್ ಜೇಸನ್ ಔಟ್ಪುಟ್ ಅಲ್ಲಿ ಯೂಸ್ ಮಾಡಿರ್ತಾರೆ. ದೆನ್ ಎಪಿಐ ಅಂಡ್ ಜೇಸನ್ ಡೇಟಾ. ಎಪಿಐ ಅಂಡ್ ಜೇಸನ್ ಡೇಟಾ ಅಲ್ಲಿ ಎಪಿಐ ಕೀ ಕ್ರಿಯೇಷನ್, ಎಪಿಐ ಕೀ ಎನ್ಕ್ರಿಪ್ಷನ್ ಅಂಡ್ ದ ಡಿಕ್ರಿಪ್ಷನ್ ಅಂಡ್ ಎಪಿಐ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಡಿಕ್ಷನರೀಸ್ ಡೇಟಾ ಸೆಟ್ ನ ಯೂಸ್ ಮಾಡಿರ್ತೀವಿ. ಯಾಕೆ ಡಿಕ್ಷನರೀಸ್ ಡೇಟಾ ಟೈಪ್ಸ್ ನ ಯೂಸ್ ಮಾಡಿರ್ತೀವಿ ಅಂತಂದ್ರೆ ಪರ್ಟಿಕ್ಯುಲರ್ ನೇಮ್ ಅಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಸ್ಟೋರ್ ಮಾಡಿರ್ತೀವಿ. ಆಸ್ ಐ ಆಲ್ರೆಡಿ ಮೆನ್ಷನ್ ಕೀ ವ್ಯಾಲ್ಯೂ ಪೇರ್ ಅಂದ್ರೆ ನೇಮ್ ಇಲ್ದಲೆ ವ್ಯಾಲ್ಯೂ ಇಲ್ಲ, ವ್ಯಾಲ್ಯೂ ಇಲ್ದಲೆ ಕೀ ಇಲ್ಲ. ಬೋತ್ ಎಕ್ಸಿಸ್ಟೆನ್ಸ್ ಇದ್ರೆ ಮಾತ್ರ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು. ಅದಕ್ಕೆ ಇದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಅಲ್ಲಿ ಎಲ್ಲ ಇಂಪ್ಯಾಕ್ಟ್ಫುಲ್ ಅಲ್ಲಿ ಮೋಸ್ಟ್ ಆಫ್ ಆಲ್ ಫೀಲ್ಡ್ ಅಲ್ಲಿ ಡಿಕ್ಷನರೀಸ್ ನ ಯೂಸ್ ಮಾಡ್ತೀವಿ. Dictionaries, methods and the operations. Some of the important methods and the operations are listed below. For example, get method you already know. Andre values na beku andre get na use ಮಾಡ್ಕೊಂಡು print ಮಾಡೋದು. As I already shown two different methods using the direct key method and using the get method. And key, for example, student, for time sake yes ಅಂತ ತಗೊಂತೀನಿ. yes dot keys ಅಂತ ನಾನು ಏನಾದರೂ ಬರೆದ್ರೆ it print all the keys in the name of the dictionary stored in the student. ಅಂದ್ರೆ name, age, course, city ಎಲ್ಲದನ್ನು print ಮಾಡುತ್ತೆ. Then s dot values ಅಂತ ಪ್ರಿಂಟ್ ಮಾಡಿದ್ರೆ it will print all the values stored in the name of the dictionary student. ಅಂದ್ರೆ ಬರತ್ 21 ಪೈಥಾನ್ ಇರಬೇಕು. ಪ್ರತಿ ಒಂದನ್ನು ಫುಲ್ ಎಲ್ಲಾ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡುತ್ತೆ. ಐಟಮ್ಸ್ ಅಂತಂದ್ರೆ ಯೂಶಲಿ ಬೋತ್ ದಿ ಕೀ ಮತ್ತೆ ವ್ಯಾಲ್ಯೂ, ಬೋತ್ ಕೀ ಅಂಡ್ ವ್ಯಾಲ್ಯೂ ಫುಲ್ ಪ್ರಿಂಟ್ ಆಗುತ್ತೆ. ದೆನ್ ಅಪ್ಡೇಟ್ ದಿ ಅದರ್ ಡಿಕ್ಷನರಿ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಅಪ್ಡೇಟ್ ದಿ ಕೀ ವ್ಯಾಲ್ಯೂ ಲೈಕ್ s dot update then city Hyderabad to Bangalore. In this colon I want to write this one like update the key value. Then pop key value, for example s dot pop age. If I pop the key, then it will pop the entire value also. Without key, there is no value. Without value, there is no key. Andre ಎರಡು existence ಇದೆ ಮಾತ್ರ. It's like couple ತರ. Then clear. Clear will clear all the values and the keys in the dictionaries. Then each individual key. For example, name in yes, I want to search. It will print the Bharat like that. These are the most important methods and operations in the dictionary. Some interesting facts of dictionary ಅಂತಂದ್ರೆ key get method ನ ಯೂಸ್ ಮಾಡಿ instead of using the key. ಯಾಕೆಂದ್ರೆ key value ಎರರ್ ಬರಲ್ಲ. ನೆಕ್ಸ್ಟ್ ಯೂಸ್ ಇನ್ ಮೆಥಡ್ ಅಂದ್ರೆ ಇದರಲ್ಲಿ ಈ ಪರ್ಟಿಕ್ಯುಲರ್ ಡಿಕ್ಷನರಿಯಲ್ಲಿ ಈ ಕೀ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇನ್ ಮೆಥಡ್ ನ ಯೂಸ್ ಮಾಡಿ. ದೆನ್ ಆಟೋಮೆಟಿಕಲಿ ರೆಕಮೆಂಡ್ ಅಂದ್ರೆ ಐಡಿನೇ ರೆಕಮೆಂಡ್ ಮಾಡುತ್ತೆ ಮೆಥಡ್ ಇದೆ ಇಲ್ವಾ ಅಂತ. ದೆನ್ ಡಿಕ್ಷನರೀಸ್, ಈ ಡಿಕ್ಷನರಿ ನೇಮ್ ಮ್ಯೂಟಬಲ್, ಇಟ್ ಕ್ಯಾನ್ ಬಿ ಚೇಂಜ್ಡ್ ಬಟ್ ಕೀ ಕೆನಾಟ್ ಬಿ ಚೇಂಜ್ಡ್. ಇಟ್ ಒನ್ಸ್ ಕ್ರಿಯೇಟೆಡ್ ಇಟ್ ಕೆನಾಟ್ ಬಿ ಮಾಡಿಫೈಡ್. Then you can usually remove the items. If we remove the age, then 21 is also removed because 21 is stored in the age key like that. In some of the examples, creating and then add or update. For example, as previous example, dictionary. This is a dictionary. Then city Hyderabad ittu. ನಾನು ಹೈದರಾಬಾದ್ ನ ಇವಾಗ ಏನ್ ಮಾಡ್ತೀನಿ, ಡಿ ಸಿಟಿ ಅಗೇನ್ is equals to Bangalore ಮಾಡ್ತೀನಿ with the colons. This how you can modify or update the existing key value. Then remove item you already know using pop function. Then check keys existence, use in method. For example, print age in dictionary. For example, age ಅನ್ನೋ key ಇದೆಯೋ ಇಲ್ವೋ ಅಂದ್ರೆ use in function as I already previously shown. Single item ಏನಾದರೂ ಡಿಕ್ಷನರೀಸ್ಗೆ ಆ್ಯಡ್ ಮಾಡಬೇಕಂದ್ರೆ use is equals to method. For example, name of the value and the value, name of the key and the value. If multiple values simultaneously ಆ್ಯಡ್ ಮಾಡಬೇಕು ಅಂದ್ರೆ update functions ನ ಯೂಸ್ ಮಾಡಿ. update function ಹೇಗೆ ವರ್ಕ್ ಆಗುತ್ತೆ? For example, d dot update a10 b30 c40 like this. ಅಂದ್ರೆ ಮಲ್ಟಿಪಲ್ ವ್ಯಾಲ್ಯೂಸ್ ನ ಆಡ್ ಮಾಡ್ತಾ ಇದೀನಿ ಅಂದ್ರೆ ಅಪ್ಡೇಟ್ ಫಂಕ್ಷನ್ ಯೂಸ್ ಮಾಡಿ ಬಿಕಾಸ್ ಟು ಎಸ್ಕೇಪ್ ಫ್ರಮ್ ದಿ ಎರರ್. ದೆನ್ ಡಿಕ್ಷನರೀಸ್ ಯಾವುದೇ ಹಾರ್ಡ್ ಇರಲ್ಲ, ಫ್ರಮ್ ಇಟ್ ಇಸ್ ಅನ್ಆರ್ಡರ್ಡ್. ದೆನ್ ಕಾಮನ್ ಮಿಸ್ಟೇಕ್ಸ್ ಏನಂತಂದ್ರೆ ಅನ್ಡಿಫೈನ್ಡ್ ಮಾಡಿರುವಂಥ ಕೀಸ್ ನ ಏನಾದ್ರು ಯೂಸ್ ಮಾಡಿದ್ರೆ ಕೀ ಎರರ್. ಅಂದ್ರೆ ನೀವು ಏನು ಯೂಶಲಿ ಏನು ಡಿಫೈನ್ ಮಾಡಿದ್ರೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡಿ. ದೆನ್ ಡಿಫೈನ್ ಮಾಡಿರೋ ಕೀ ಬೇಕಂತಂದ್ರೆ ಯೂಸ್ ಇನ್ ಮೆಥಡ್. ಆ ಕೀ ಇದೆಯೋ ಇಲ್ವೋ ಅಂತ ಇನ್ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೋಲನ್ನ ಮರಿಬೇಡಿ, ಅಂದ್ರೆ ಒಂದು ಕೀ ಮತ್ತೆ ವ್ಯಾಲ್ಯೂ ನಡುವೆ ಇರುವಂತಹ ಕೋಲನ್ನ ಮರಿಬೇಡಿ. ದೆನ್ ಒನ್ ಕೀ ವ್ಯಾಲ್ಯೂ ಆದ್ಮೇಲೆ ಇನ್ನೊಂದು ಐಟಮ್ ಸ್ಟೋರ್ ಮಾಡ್ತೀರಾ, ಅವಾಗ ಕಾಮರ್ಸ್ ನ ಮರಿಬೇಡಿ. This is how the creation, updation and remove and the check existence of the dictionary. Then recap summary ಅಂತಂದ್ರೆ dictionaries are stored data that is collection of both the keys and the values. Both key and the values. Dictionaries ಅಲ್ಲಿ keys unique ಇರಬೇಕು, unique and immutable. It cannot be altered, it cannot be modified later. Then values supports any data types, strings, integers, float, boolean, any data types. Then methods and operations ಅಂದ್ರೆ use built-in methods like get, keys, values, items, update for smoother action. Then dictionaries are the mutable and the dynamic. Examples in Pythons ಅಂತ ಬಂದ್ರೆ ನಾನೇ ಒಂದು ರಿಯಲ್ ಟೈಮ್ ಫೇಶಿಯಲ್ ಸೆಂಟಿಮೆಂಟ್ ಅನಾಲಿಸಿಸ್ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡಿದ್ದೀನಿ. ಹೇಗೆ ಯೂಸ್ ಮಾಡಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ಗೆ ಸ್ಮೈಲಿ ಅಂತ ಸ್ಮೈಲ್ ಇಮೇಜ್ ನ ಟ್ರೈನ್ ಮಾಡಿ. ಸ್ಮೈಲ್ ಇಮೇಜ್ಗೆ ಒಂದು ಸ್ಕೋರ್ನ ಬಿಹೇವಿಯರಲ್ ಸ್ಕೋರ್ನ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಔಟ್ ಆಫ್ 10 4. ದೆನ್ ಅನದರ್ ಇಮೇಜ್ ಸ್ಟ್ರೆಸ್, ದೆನ್ 9. ದೆನ್ ಅನದರ್ ಇಮೇಜ್ ಹ್ಯಾಪಿ 8. ದೆನ್ ಸ್ಯಾಡ್ ಸ್ಕೋರ್ 5. ಅಂದ್ರೆ ಈ ಇಮೇಜ್ ನ ನೇಮ್ ಅಲ್ಲಿ ಸ್ಟೋರ್ ಮಾಡಿ ಅದಕ್ಕೆ ಒಂದು ಬಿಹೇವಿಯರಲ್ ಸ್ಕೋರ್ ವ್ಯಾಲ್ಯೂಸ್ ನ ಟ್ರೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಇಮೇಜಸ್ ನ ಫೇಶಿಯಲ್ ತೋರಿಸಿದ್ರೆ ಆ ಟ್ರೈನ್ಡ್ ಡೇಟಾ ಇಂದ ಆಕ್ಚುಯಲ್ ವ್ಯಾಲ್ಯೂಸ್ ನ ಪ್ರೆಡಿಕ್ಟ್ ಮಾಡುತ್ತೆ. ಸೊ ಯು ಆರ್ ಹ್ಯಾಪಿ, ಸೊ ಯು ಆರ್ ಸ್ಮೈಲಿಂಗ್, ಸೊ ಯು ಆರ್ ಸೋ ಸ್ಯಾಡ್, ಸೊ ಯು ಆರ್ ಸ್ಟ್ರೆಸ್ಡ್ ಅಂತ ಫ್ರಮ್ ದಿ ಟ್ರೈನ್ಡ್ ಡೇಟಾ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗುತ್ತೆ. ದೆನ್ ಬೆಸ್ಟ್ ಪ್ರಾಕ್ಟೀಸಸ್ ಟು ಅವಾಯ್ಡ್ ದಿ
ಮಿಸ್ಟೇಕ್ಸ್ ವೈಲ್ ಕ್ರಿಯೇಟಿಂಗ್ ಆರ್ ಆಕ್ಸೆಸಿಂಗ್ ದಿ ಡಿಕ್ಷನರೀಸ್ ಅಂತ ಬಂದ್ರೆ ಆಲ್ವೇಸ್ ಯೂಸ್ ದಿ ಗೆಟ್ ಮೆಥಡ್ ಬಿಕಾಸ್ ಗೆಟ್ ಮೆಥಡ್ ಇಸ್ ದಿ ಬಿಲ್ಟ್ ಇನ್ ಮೆಥಡ್. ದೆನ್ ಚೆಕ್ ಕೀ ಎಕ್ಸಿಸ್ಟೆನ್ಸ್ ಯೂಸಿಂಗ್ ಇನ್ ಮೆಥಡ್, ಯಾಕೆಂದ್ರೆ ಕೀ ಇದೆಯಾ ಇಲ್ವೋ ಅಂತ. ದೆನ್ ಯೂಸ್ ಮೀನಿಂಗ್ಫುಲ್ ಕೀ ನೇಮ್ಸ್, ಮೀನಿಂಗ್ಫುಲ್ ಕೀ ನೇಮ್ಸ್ ನ ಯೂಸ್ ಮಾಡಿ. ದೆನ್ ಅವಾಯ್ಡ್ ಮ್ಯೂಟಬಲ್ ಟೈಪ್ಸ್ ಆಫ್ ಕೀಸ್. ಮ್ಯೂಟಬಲ್ ಅಂತಂದ್ರೆ ಆಲ್ಟರ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ, ಬಿಕಾಸ್ ಕೀ ವ್ಯಾಲ್ಯೂಸ್ ಈಗ ಬ್ರ್ಯಾಂಡ್ ಅಂಡ್ ದಿ ಬ್ರ್ಯಾಂಡ್ ಅಂತ ನೀವು ಕ್ರಿಯೇಟ್ ಮಾಡಿದ್ರೆ ಬೋತ್ ಆರ್ ಡಿಫ್ರೆಂಟ್. ಓಕೆ, ಒಪ್ಕೊಂತೀನಿ, ಬಟ್ ನಿಮಗೆ ಕನ್ಫ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ರಿಮೆಂಬರ್ ಅಬೌಟ್ ಕೇಸ್ ಸೆನ್ಸಿಟಿವಿಟಿ ಬಗ್ಗೆ ನೆನ್ಪಿಟ್ಕೊಳ್ಳಿ. ಬೋತ್ ಆರ್ ಡಿಫ್ರೆಂಟ್ ಇನ್ ಪೈಥಾನ್, ಸ್ಪೆಷಲಿ ಇನ್ ಡಿಕ್ಷನರೀಸ್. ಹೋಪ್ಸೋ ಡಿಕ್ಷನರೀಸ್ ಫ್ರಮ್ 0 to ಮಾಸ್ಟರ್ ಲೆವೆಲ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನ್ ಕೋಡ್ ನ ಡಿಸ್ಪ್ಲೇ ಮಾಡಿದ್ದೀನಿ ಅದನ್ನ ನೀವು ಒಂದ್ಸಲ ರನ್ ಮಾಡಿ ನೋಡಿ. ಈಚ್ ಕೋಡ್ ಅಂಡ್ ದ ಕಾನ್ಸೆಪ್ಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೆಟ್ಸ್ ಟಾಪಿಕ್ಸ್ ಜೊತೆಗೆ ಬರ್ತೀನಿ. ಸೆಟ್ಸ್ ಇದೇ ರೀತಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ವಿತ್ ರಿಯಲ್ ವರ್ಡ್ ಎಕ್ಸಾಂಪಲ್ಸ್, ವಿತ್ ಡೆಫಿನೇಷನ್ ಅಂಡ್ ವಿತ್ ಎಕ್ಸ್ಪ್ಲನೇಷನ್ಸ್ ಜೊತೆಗೆ ಬರ್ತೀನಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಹೈಲೈಟ್ ಮಾಡಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ ಅಂಡ್ ಪೈಥಾನ್ ರಿಲೇಟೆಡ್ ಕಂಟೆಂಟ್ಸ್ ಬೇಕಂದ್ರೆ ಫಾಲೋ ಮಾಡಿ ಭರತ್ ವಿಲ್ಸ್ನ ಇನ್ಸ್ಟಾ ಅಂಡ್ ಯೂಟ್ಯೂಬ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.